ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ತ್ರಿಲೋಕ್ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನೋಡ್ದಂಗೆ ಇದೆಲ್ಲ ಐಟಮ್ಸ್ ನಾನು ತಗೊಂಡಿದ್ದೀನಿ. ಈಗ ಫಸ್ಟು ನಾವೇನು ಮಾಡೋಣ, ದ ಮೇನ್ ಅಟ್ರಾಕ್ಷನ್ ನಿಕಾನ್ ZR. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ. ನಾನು ಆಗಲೇ ಸ್ಟೋರಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಆಗಲೇ ಬಾಕ್ಸ್ನ ಓಪನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಫಾರ್ಮಲ್ ಅನ್ಬಾಕ್ಸಿಂಗ್ ಆನ್ ದ ವಿಡಿಯೋ. ಸೊ ಬನ್ನಿ ನೋಡೋಣ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಫಸ್ಟು ನಿಮಗೆ ಮೇನ್ ಮೇಲ್ಗಡೆ ನಿಮಗೆ ನಿಕಾನ್ ಆ್ಯಂಡ್ ರೆಡ್ ಅಂತ ಇದಿದೆ, ಆಮೇಲೆ ZR ಅಂತ ಇದಿದೆ. ದೆನ್ ಸೊ ಇದು ಬಂದು ನಿಮಗೆ ವಿತ್ ಅಡಿಷ್ನಲ್ ಬ್ಯಾಟ್ರಿ ಪ್ಯಾಕ್ ಇದು. ಸೊ ನಿಮಗೆ 2 ಬ್ಯಾಟ್ರೀಸ್ ಬರುತ್ತೆ. ಸೊ ನೋಡೋಣ ಏನೇನಿರುತ್ತೆ ಅಂತ. ಸ್ಪಾಯ್ಲರ್ ಅಲರ್ಟ್. ಇನ್ನೊಂದು ಇನ್ಕ್ಲೂಡ್ಸ್ ಸ್ಮಾಲ್ ರೆಗ್ ಎಲ್ ಮೌಂಟ್ ಬ್ರ್ಯಾಕ್. ಸೊ ಇದು ತೋರಿಸಿದ್ದೀನಲ್ಲ, ಸೊ ಇದು. ಸೊ ಇದನ್ನು ಇದ್ರ ಜೊತೆಗೆ ಆಮೇಲೆ ಅನ್ಬಾಕ್ಸ್ ಮಾಡೋಣ. ಇದನ್ನು ಸೈಡ್ಗೆ ಇಡೋಣ ಫಸ್ಟು. ದೆನ್ ಮುಂದ್ಗಡೆನೂ ನಿಮಗೆ ಝೆಡ್ ಸಿನಿಮಾ. ಸೊ ಇವಾಗ ದಿಸ್ ಈಸ್ ನಿಕಾನ್ ಅವರ ಸಿನಿಮಾ ಲೈನ್ ಕ್ಯಾಮ್ರಾಸ್ ಅಂತ ಬರುತ್ತೆ ಇದು. ಸೊ ದಿಸ್ ಈಸ್ ದ ಫಸ್ಟ್ ರೆಡ್ ಸಿನಿಮಾ ಕ್ಯಾಮ್ರಾ. ಸಾರಿ, ನಿಕಾನ್ಸ್ ರೆಡ್ ಸಿನಿಮಾ ಕ್ಯಾಮ್ರಾ ಇದು. ಸೊ ದೆನ್ ಓಪನ್ ಮಾಡೋಣ. ಓಕೆ, ಸೊ ಓಪನ್ ಮಾಡ್ತಿದ್ದೀನಿ. ಸೊ ಫಸ್ಟಿಗೆ ನಿಮಗೆ ಇಲ್ಲಿ ಸೈಡ್ ಇಡೋಣ. ಸೊ ಫಸ್ಟಿಗೆ ನಿಮಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಸೊ ಇದನ್ನು ನೀವು ಪವರ್ ಬ್ಯಾಂಕಿಂದನೂ ಚಾರ್ಜ್ ಮಾಡ್ಕೋಬೋದು. ಸೊ ಇದೊಂದು ಬರುತ್ತೆ. ದೆನ್ ಚಾರ್ಜರು. ಸೊ ಸೊ ಇದು ಚಾರ್ಜರ್ ಬರುತ್ತೆ. ಇದು ಚಾರ್ಜಿಂಗ್ ಯೂನಿಟು. ದೆನ್ ಸೊ ಸ್ವಲ್ಪ ಪೇಪರ್ ವರ್ಕ್ಸು, ಮ್ಯಾನ್ಯಲ್ಲು, ವಾರಂಟಿ ಕಾರ್ಡು, ಆ್ಯಂಡ್ ಇದೊಂದು ಥ್ಯಾಂಕ್ ಯು ನೋಟ್ ಥರ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಪಾಸ್ ಮಾಡಿಕೊಂಡು ಏನಿದೆ ಅಂತ ನೋಡ್ಬೋದು. ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇದೆ ಹಿಂದೆ, ಇದನ್ನು ಪಾಸ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಸೊ ದೆನ್ ಸೊ ಇದನ್ನು ಸೈಡ್ಗಿಡೋಣ. ದೆನ್ ಓಪನ್ ಮಾಡಿದ್ರೆ ಸೊ ನಿಮಗೆ ಸೊ ಸ್ಟ್ರ್ಯಾಪ್ ಸಿಗುತ್ತೆ. ಸೊ ಸ್ಟ್ರ್ಯಾಪಲ್ಲಿ ನಿಮಗೆ ಇಲ್ಲಿ ನಿಕಾನ್ ಅಂತ ಬ್ರ್ಯಾಂಡಿಂಗ್ ಇದೆ. ಎರಡು ಕಡೆ ನಿಕಾನ್ ಅಂತ ಇಲ್ಲೊಂದು ಮತ್ತು ಇಲ್ಲೊಂದು ಬ್ರ್ಯಾಂಡಿಂಗ್ ಇದೆ. ಸೊ ವಿಡಿಯೋಗ್ರಫಿ ಮಾಡಬೇಕಾದ್ರೆ ಜಾಸ್ತಿ ನಾವು ಸ್ಟ್ರ್ಯಾಪ್ ಯೂಸ್ ಮಾಡಲ್ಲ. ಕೆಲವ್ರು ಯೂಸ್ ಮಾಡ್ತಾರೆ. ಸೊ ನಾನು ಜಾಸ್ತಿ ಸ್ಟ್ರ್ಯಾಪ್ ಯೂಸ್ ಮಾಡಲ್ಲ. ಯಾಕಂತಂದರೆ ಮೋಸ್ಟ್ ಆಫ್ ದ ಟೈಮ್ ಹ್ಯಾಂಡ್ ಹೆಲ್ಡ್ ಇರುತ್ತೆ, ಇಲ್ಲ ಅಂತಂದರೆ ಗಿಂಬಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಬಟ್ ಒಂದು ಆಪ್ಷನ್ ಇದೆ ಸ್ಟ್ರ್ಯಾಪ್ ಹಾಕ್ಕೊಳ್ಳೋಕ್ಕೆ. ಸೊ ನಿಮಗೆ ಸೆಕ್ಯೂರ್ ಆಗಿರಬೇಕು, ಕೆಲವೊಂದು ಸತಿ ಸ್ಟೇಬಲ್ ಆಗಿರಬೇಕು ಅಂದರೆ ಇವನ್ ಸ್ಟ್ರ್ಯಾಪು ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಸೊ ಇದು 2 ಪಿನ್ ಪ್ಲಗ್ಗು ಚಾರ್ಜಿಂಗ್ ಯೂನಿಟ್ಗೆ. ಸೊ ವಯರ್ ಇದು. ಸೊ ನಾರ್ಮಲ್ AC ಪ್ಲಗ್ಗೆ 2 ಪಿನ್ ಪ್ಲಗ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ಪುಟ್ಟು 250 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವನ್ ISI ಮಾರ್ಕ್ ಇದೆ. ಸೊ ಇಲ್ಲಿ ಅದು ಸೊ ಸೇಫ್ ಅಂತ ಇದು ಮಾಡ್ಕೋಬೋದು. ಸೊ ಇದನ್ನು ಸೈಡ್ಗಿಡೋಣ. ದೆನ್ ಸೊ 2 ಬ್ಯಾಟ್ರಿ ಇದೆ. ಸೊ ಹೇಳಿದ್ನಲ್ಲ, 2 ಬ್ಯಾಟ್ರೀಸ್, ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಜೊತೆ ಬರುತ್ತೆ. ಸೊ ಇದು ಬಂದು ನಿಮಗೆ EN-EL15C ಅಂತ ಬರುತ್ತೆ. ಸೊ ಇದೇನಾಗುತ್ತೆ, ಆವಾಗಲೇ ನಾನು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ತೋರಿಸಿದ್ನಲ್ಲ, ಸೊ ಅದರಿಂದ ನೀವು ಡೈರೆಕ್ಟಾಗಿ ಕ್ಯಾಮ್ರಾನ ಚಾರ್ಜ್ ಮಾಡ್ಕೋಬೋದು. ಅಂದರೆ ಒಂದು ಬ್ಯಾಟ್ರಿ, ಇವಾಗ ಇನ್ನೊಂದು ಬ್ಯಾಟ್ರಿ ನೀವು ತೊಗೊಂಡು ಹೋಗಿಲ್ಲ, ಒಂದೇ ಬ್ಯಾಟ್ರಿ ಇತ್ತು ಅಂಥ ಟೈಮಲ್ಲಿ ನೀವು ಟೈಪ್ ಸಿ ಟು ಟೈಪ್ ಸಿ ಪವರ್ ಬ್ಯಾಂಕಿಗೆ ಹಾಕ್ಕೊಂಡು ಅಥವಾ ಎಲ್ಲಿಂದನಾದರೂ ನೀವು ಪವರ್ಗೆ ಹಾಕ್ಕೊಂಡು ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಬೋದು. ಸೊ ಇದ್ರ ಜೊತೆಗೆ ನಿಮಗೆ ಲೈಕ್ ನಿಕಾನ್ D780, ನಿಕಾನ್ D750ನಲ್ಲಿ ನಿಮಗೆ EN-EL
15B ಅಂತ ಬರುತ್ತೆ. ಸೊ ಅದು ಡೈರೆಕ್ಟ್ಲಿ ಚಾರ್ಜರಿಂದ ಚಾರ್ಜ್ ಮಾಡಬೇಕು, ಅದನ್ನು ಇದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಸೈಡ್ಗಿಡೋಣ. ದೆನ್ ಕಮ್ಸ್ ದ ಮೇನ್ ಅಟ್ರಾಕ್ಷನ್. ಯಪ್, ವೆರಿ ಎಕ್ಸೈಟೆಡ್. ವಾವ್. ಸೊ ದಿಸ್ ಈಸ್ ನಿಕಾನ್ ZR. ಸೊ ಇದರಲ್ಲಿ ನಿಮಗೆ ಫ್ರಂಟಲ್ಲಿ ಸೊ ಇದು ಬಾಡಿ ಬರುತ್ತೆ. ಸೊ ಫ್ರಂಟಲ್ಲಿ Z ಮೌಂಟ್ ಇದು ಬರುತ್ತೆ. ದೆನ್ ಲೆನ್ಸ್ ಅಟ್ಯಾಚ್ ಮಾಡಿ ತೆಗಿಯೋದಕ್ಕೆ ಬಟನ್ ಇದೆ. ದೆನ್ ಇಲ್ಲೊಂದು ರೆಕಾರ್ಡ್ ಬಟನ್ ಅಂತ ಇದೆ, ನೋಡೋಣ ಯಾವ ರೀತಿ ಇದೆ ಅಂತ. ದೆನ್ ಟಾಪಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ಪವರ್ ಬಟನ್, ಪವರ್ ಆನ್ ಆಫ್ ಬಟನ್ ಇದೆ. ನಿಮಗೆ ಪವರ್ ಆನ್ ಆಫ್ ಬಟನ್ ಇಲ್ಲಿ ಬರುತ್ತೆ. ಸೊ ಸುಮಾರು ಕ್ಯಾಮ್ರಾಸಲ್ಲಿ ನಿಮಗೆ ಶಟರ್ ಬಟನ್ ಹತ್ರನೇ ಆನ್ ಆಫ್ ಅಂತ ಇರುತ್ತೆ, ಬಟ್ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನಿಮ್ಮ ಶಟರ್ ಬಟನ್ ಹತ್ರ ನಿಮಗೆ ಝೂಮ್ ಇನ್ ಝೂಮ್ ಔಟ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ದೆನ್ ನಿಮಗೆ ಇಲ್ಲೊಂದು ಟ್ಯಾಲಿ ಲೈಟ್ ಬರುತ್ತೆ. ಸೊ ಟ್ಯಾಲಿ ಲೈಟ್ ಪಕ್ಕದಲ್ಲೇ ನಿಮಗೆ ಏನು ಸೆನ್ಸರ್ ಲೊಕೇಶನ್. ಸೊ ನೀವು ಫೋಕಲ್ ಲೆಂತ್ ಮೆಜರ್ ಮಾಡಬೇಕಂದ್ರೆ ಇಲ್ಲಿಂದಾನೇ ನೀವು ಫೋಕಲ್ ಲೆಂತ್ ಮೆಜರ್ ಮಾಡ್ಬೋದು. ದೆನ್ ನಿಮಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಸ್ವಿಚ್ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ನೀವು ಇದರಲ್ಲಿ ಬರೀ ವೀಡಿಯೋಸು ಅಲ್ಲ, ಫೋಟೋಸು ಕ್ಲಿಕ್ ಮಾಡ್ಬೋದು. ಬಟ್ ಇದರಲ್ಲಿ ನಿಮಗೆ ಏನಂತಂದರೆ ನಿಮಗೆ ಎಲೆಕ್ಟ್ರಾನಿಕ್ ಶಟರ್ ಬರುತ್ತೆ, ಮ್ಯಾನ್ಯಲ್ ಶಟರ್ ಬರಲ್ಲ. ಸೊ ನೀವು ಫ್ಲ್ಯಾಶ್ ಫೋಟೋಗ್ರಫಿ ಮಾಡ್ತೀರ ಅಂತಂದರೆ ಸೊ ಇದರಲ್ಲಿ ಅದು ಇಟ್ ಈಸ್ ನಾಟ್ ಕಂಪ್ಯಾಟಿಬಲ್. ಬಟ್ ನೀವು ಕಂಟಿನ್ಯೂಸ್ ಲೈಟ್, ಈ ಥರ ಕಂಟಿನ್ಯೂಸ್ ಲೈಟ್ ಹಾಕ್ಕೊಂಡು ನೀವು ಫೋಟೋಶೂಟ್ ಮಾಡ್ತೀರಾ ಅಂತಂದರೆ ಇದನ್ನು ನೀವು ಫೋಟೋಗ್ರಫಿ ಯೂಸ್ ಮಾಡ್ಕೋಬೋದು. ಆ್ಯಸ್ ವೆಲ್ ಆಸ್ ನೀವು ಲೈಕ್ ಥಂಬ್ನೇಲ್ಸ್ಗೆ ಫೋಟೋಸ್ ತೆಗಿಬೇಕು ಅಥವಾ ಆ ಥರದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ದೆನ್ ಇಲ್ಲಿ 3 ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕೆ 3 ಬಟನ್ ಕೊಟ್ಟಿದ್ದಾರೆ. 2 ಸ್ಕ್ರೋಲ್ ಅಂದರೆ ಡಯಲ್ ಇದೆ, ರೊಟೇಟಿಂಗ್ ಡಯಲ್. ದೆನ್ ಸೈಡಿಗೆ ಬಂದರೆ ನಿಮಗೆ ಮೈಕ್ಗೆ ಮತ್ತು ರಿಮೋಟ್ಗೆ 3.5 mm ಪೋರ್ಟ್ ಕೊಟ್ಟಿದ್ದಾರೆ. ಸೊ ನೀವು ಮೈಕ್ ಹಾಕೋಬೋದು, ಲ್ಯಾವಿಲಿಯರ್ ಮೈಕು ಅಥವಾ ಆ ಥರ ಹಾಕೋಬೋದು. ಪ್ಲಸ್ ನೀವು ಏನಾದರೂ ಟ್ರಿಗರ್ ಹಾಕಬೇಕು ಅಥವಾ ಹೆಡ್ಫೋನ್ ಹಾಕೋಬೇಕು ಅಂತಂದರೆ ಅದಕ್ಕೂ ಆಪ್ಷನ್ ಇದೆ. ಸೊ ಅದರ ಕೆಳಗಡೆ ಬಂದರೆ ನಿಮಗೆ HDMI ಸ್ಲಾಟ್ ಇದೆ. ಸೊ ಇದು ಬಂದು ನಿಮಗೆ ಮೈಕ್ರೋ HDMI ಬರುತ್ತೆ. ಸೊ ಸುಮಾರು ಇದರಲ್ಲಿ ಅವ್ರು ಕೇಳ್ತಾರೆ ನಿಮಗೆ ಫುಲ್ HDMI ಪೋರ್ಟ್ ಬೇಕು ಅಂತಾರೆ. ಸೊ ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಮೈಕ್ರೋ HDMI ಸಾಕು. ಇಲ್ಲ ನೀವು ಫುಲ್ HDMI ಕೇಬಲ್ಲೇ ಹಾಕ್ಕೋಬೇಕು ಅಂತಂದರೆ ಅದಕ್ಕೊಂದು ಅಡಾಪ್ಟರ್ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಅನ್ಬಾಕ್ಸ್ ಮಾಡಿ ಹೇಳ್ತೀನಿ. ಅದಾದಮೇಲೆ ನಿಮಗೆ ಟೈಪ್ ಸಿ ಪೋರ್ಟ್ ಇದೆ. ಸೊ ಟೈಪ್ ಸಿ ಪೋರ್ಟಲ್ಲಿ ನಿಮಗೆ ಚಾರ್ಜಿಂಗು ಮಾಡ್ಕೋಬೋದು, ಆ್ಯಸ್ ವೆಲ್ ಆಸ್ ನೀವು ಡಾಟಾ ಟ್ರಾನ್ಸ್ಫರ್ ಮಾಡ್ತೀರಂತಂದ್ರೆ ಡಾಟಾ ಟ್ರಾನ್ಸ್ಫರು ಮಾಡ್ಬೋದು. ಸೊ ದೆನ್ ಸೊ ಈ ಕಡೆ ಸೈಡ್ ಇದಾಯಿತು. ಸೊ ಇದನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟು ಈ ಸೈಡಲ್ಲಿ ಏನೂ ಇಲ್ಲ. ಸೊ ಕಮ್ಮಿಂಗ್ ಬ್ಯಾಕ್ ಸೈಡ್ ಬಂದಾಗ ನಿಮಗೆ ಒಂದು ಜಾಯ್ಸ್ಟಿಕ್ ಬಟನ್ ಸಿಗುತ್ತೆ ಆ್ಯಂಡ್ ಮೆನ್ಯೂ ಬಟನ್ ಆ್ಯಂಡ್ ಡಿಸ್ಪ್ಲೇ ಬಟನ್ ಇದೆ. ಸೊ ಮೆನ್ಯೂ ಬಟನ್ ನಿಮಗೆ ಐ ಬಟನ್ ಥರನೂ ವರ್ಕ್ ಆಗುತ್ತೆ. ಸೊ ಅದನ್ನು ನಾನು ಇದನ್ನು ಆನ್ ಮಾಡಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದಿದೆ. ದೆನ್ ಇದರಲ್ಲಿ ಇನ್ನೊಂದು ಎಕ್ಸ್ ಫ್ಯಾಕ್ಟರ್ ಏನಂತಂದರೆ ದಿಸ್ ಈಸ್ ದ ಎಕ್ಸ್ ಫ್ಯಾಕ್ಟರ್. ನಿಮಗೆ 4 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಸೊ ಸುಮಾರು ಜನ ವಿಡಿಯೋ ಕ್ಯಾಮ್ರಾಸ್ ತೊಗೊಂಡಾಗ ಅವರು 3 ಇಂಚ್ ಡಿಸ್ಪ್ಲೇ ಬರುತ್ತೆ. ಬಟ್ ಇಲ್ಲಿ ನಿಮಗೆ 4 ಇಂಚ್ ಡಿಸ್ಪ್ಲೇ ಬರುತ್ತೆ. ನಿಮಗೆ 3 ಇಂಚ್ ಬಂದಾಗ ನಿಮಗೆ ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಅನ್ನೋದಕ್ಕೆ ನೀವೇನು ಮಾಡ್ತೀರಾ, ಅದಕ್ಕೆ ಮಾನಿಟರ್ಸು, ಲಿಲಿಪುಟ್ಟು ಆ ಥರದ್ದು ಹಾಕೋತೀರ. ಬಟ್ ಇಲ್ಲಿ ನಿಮಗೆ 4 ಇಂಚ್ ಮಾನಿಟರ್ ಬಂದಿರೋದ್ರಿಂದ ನಿಮಗೆ ಅದರ ಅವಶ್ಯಕತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದಿದೆ. ದೆನ್ ಕಮ್ಮಿಂಗ್ ಕೆಳಗಡೆ ನೋಡಿದಾಗ ನಿಮಗೆ 1/4 ಇಂಚ್ ಥ್ರೆಡ್ ಸಿಗುತ್ತೆ. ಸೊ ನಿಮಗೆ ಇದು ಟ್ರೈಪಾಡ್ಗೆ ಹಾಕೋಕ್ಕೆ ಇದು ಇಲ್ಲಿ ಮೌಂಟ್ ಮಾಡೋಕ್ಕೆ ಜಾಗ ಇದೆ. ಆ್ಯಂಡ್ ಟ್ರೈಪಾಡ್ದು ಬೇಸ್ ಪ್ಲೇಟ್ಗೆ ಅಲೈನ್ ಆಗೋಕ್ಕೆ ಒಂದು ಪಿನ್ ಕೊಟ್ಟಿರ್ತಾರೆ, ಅದು ಅಲೈನ್ ಆಗೋಕ್ಕೂ ಜಾಗ ಕೊಟ್ಟಿದ್ದಾರೆ. ದೆನ್ ನಿಮಗೆ ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್. ಸೊ ಆವಾಗಲೇ ತೋರಿಸೋದ್ನಲ್ಲ ENEL15C. ಸೊ ಆ ಬ್ಯಾಟ್ರಿ ಇಲ್ಲಿ ಬರುತ್ತೆ. ದೆನ್
ಸೊ ಇಲ್ಲೇ ನಿಮಗೆ ಅವಾಗಲೇ ಹೇಳಿದ್ನಲ್ಲ, ದಿಸ್ ಇಸ್ ದ CF ಎಕ್ಸ್ಪ್ರೆಸ್ ಕಾರ್ಡ್ ಟೈಪ್ B. ಇದನ್ನು ಇಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾರೆ. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ನಿಮಗೆ ಮೈಕ್ರೋ SD ಕಾರ್ಡ್ ಹಾಕೋದಕ್ಕೂ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಫೋಟೋ ಶೂಟ್ ಮಾಡ್ತೀರಾ, ಸೊ ನನಗೆ ಎಲ್ಲ CF ಎಕ್ಸ್ಪ್ರೆಸ್ ಕಾರ್ಡಲ್ಲಿ ಬರೀ ವೀಡಿಯೋಸ್ ಇರಬೇಕು, ಫೋಟೋ ಸಪ್ರೇಟ್ ಬೇಕು ಅಂತಂದರೆ ನೀವು ಮೈಕ್ರೋ SD ಕಾರ್ಡ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದ ಥಿಂಗ್, ನಿಕಾನ್ ZR. ಸೊ ಇದರ ಜೊತೆ ನಿಮಗೆ ಲೆನ್ಸ್ ಬೇಕಲ್ವ. ಸೊ ಇದನ್ನು ಬಾಕ್ಸಲ್ಲಿ ಇನ್ನೇನಿಲ್ಲ. ಸೊ ಈ ಬಾಕ್ಸ್ನ ಸೈಡ್ಗೆ ಇಡೋಣ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇದಕ್ಕೆ ಲೆನ್ಸ್ ಬೇಕು. ಸೊ ನಾನು ನೈಕಾರ್ದು 35mm f1.4 ಲೆನ್ಸ್ ತೊಗೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಸ್ವಲ್ಪ ಸೈಡಲ್ಲಿ ಇಡೋಣ. ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಲ್ಲಿ ನಿಮಗೆ ಮೇಲ್ಗಡೆ ಫಸ್ಟು ನೈಕಾರ್ ಅಂತ ಬರುತ್ತೆ, ನಿಕಾನ್ ಲೋಗೋ ಇದೆ ನೈಕಾರ್. ದೆನ್ ಮುಂದ್ಗಡೆನು ನೈಕಾರ್ Z. ಸೊ ದಿಸ್ ಈಸ್ Z ಮೌಂಟ್ ಲೆನ್ಸು. ದೆನ್ ಸೊ ಇಲ್ಲ ಮೆನ್ಷನ್ ಮಾಡಿದ್ದಾರೆ Z ಮೌಂಟ್ ಅಂತ. ಅಗೇನ್ ನೈಕಾರ್ Z 35mm f1.4. ಸೊ ಇದು f1.4 ಬರುತ್ತೆ. ಇನ್ನೊಂದು ಬರುತ್ತೆ f1.8. ಸೊ f1.8 ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಇದು ನನಗೆ ಸ್ವಲ್ಪ ಬಜೆಟ್ ರೇಂಜಲ್ಲೇ ಸಿಕ್ತು. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ. ಸೊ ಆ್ಯಸ್ ಐ ಸೆಡ್, ನಿಮಗೆ ಫಸ್ಟು ವಾರಂಟಿ ಕಾರ್ಡ್ ಬರುತ್ತೆ. ಸೊ ವಾರಂಟಿ ಕಾರ್ಡ್, ದೆನ್ ಮ್ಯಾನ್ಯಲ್. ಸೊ ಸುಮಾರು ಜನ ಇದನ್ನು ಓದಲ್ಲ, ನೆಸಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ದ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಮೇಂಟೈನ್ ಮಾಡಬೇಕು, ಇದರದ್ದೆಲ್ಲ ಡೀಟೇಲ್ಸ್ ಇದರಲ್ಲಿರುತ್ತೆ. ಆ್ಯಂಡ್ ವಾರಂಟಿ ಕಾರ್ಡ್ ಮಾತ್ರ ನಿಮಗೆ ತುಂಬಾ ಇಂಪಾರ್ಟೆಂಟು. ಸೊ ಯು ಹ್ಯಾವ್ ಟು ಲೈಕ್ ಕೀಪ್ ದಿಸ್. ಬೈ ಚಾನ್ಸ್ ನಿಮಗೆ ಏನಾದರೂ ಮೇಲ್ ಫಂಕ್ಷನ್ ಆಯಿತು ಅಥವಾ ಡ್ಯಾಮೇಜ್ ಆಯಿತು ಅಂದಾಗ ಯು ಕ್ಯಾನ್ ಕ್ಲೇಮ್ ದಿಸ್. ಸೊ ಪೇಪರ್ ವರ್ಕ್ ಸೈಡ್ಗೆ ಇಡೋಣ. ದೆನ್ ಕಮಿಂಗ್ ಟು ದಿಸ್, ಓಪನ್ ಮಾಡಿದ್ರೆ ಫಸ್ಟು ನಿಮಗೆ ಸೊ ಹುಡ್ ಸಿಗುತ್ತೆ. ಸೊ ಲೆನ್ಸ್ ಹುಡ್. ಸೊ ದಿಸ್ ಈಸ್ 62mm ಡಯಾಮೀಟರ್ ಇರೋದು. ಸೊ 62 mm ಡಯಾಮೀಟರ್ ಇರೋದು ಹುಡ್ಡು. ಸೊ ನಿಮಗೆ ಔಟ್ಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಸನ್ಲೈಟ್ ಏನಾದರೂ ಇತ್ತು ಅಂತಂದರೆ, ಸೊ ಸ್ವಲ್ಪ ನಿಮಗೆ ಫ್ಲೇರ್ಸ್ ಏನಾದರೂ ಬರ್ತಾಯಿದೆ ಅಂತಂದರೆ ಅದನ್ನು ಕಟ್ ಆಫ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಸೈಡ್ಗೆ ಇಡೋಣ. ದೆನ್ ಹಿಯರ್ ಇಸ್ ದ ಸೆಕೆಂಡ್ ಮೇನ್ ಅಟ್ರಾಕ್ಷನ್. ಸೊ ಸೊ 35mm f1.4 ಲೆನ್ಸ್. ಸೊ ಒಳ್ಳೆ ತೂಕ ಇದೆ. ಸೊ ಈ ಬಾಕ್ಸ್ನು ಸೈಡ್ಗೆ ಇಡೋಣ. ಆ್ಯಂಡ್ ಲೆಟ್ಸ್ ಕೀಪ್ ದಿಸ್ ಕವರ್ ಸೈಡ್. ಸೊ ಅಗೇನ್ 35mm 1:1.4 ಆ್ಯಂಡ್ 62mm ಡಯಾಮೀಟ್ರಲ್ಲಿ ಬರುತ್ತೆ. ಸೊ ನಿಮಗೆ ವಿತ್ ಥ್ರೆಡಿಂಗು ಬರುತ್ತೆ. ಸೊ ಒಳಗಡೆ ಥ್ರೆಡಿಂಗ್ ಇದೆ, ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಇದು ರಬಸ್ಟ್ ಆಗಿದೆ, ಬಟ್ ಪ್ಲಾಸ್ಟಿಕ್ ಇದೆ. ಸೊ ಹಿಂದೆ ನೋಡಿದಾಗ ಅಗೇನ್ ಇಲ್ಲಿ ನಿಮಗೆ ನಿಕಾನ್ ಬ್ರ್ಯಾಂಡಿಂಗ್ ಇದೆ. ಸೊ ಮೆಟಲ್ ರಿಂಗ್ ಬರುತ್ತೆ. ಸೊ ಇದು ಸೆಕ್ಯೂರ್ ಆಗಿರುತ್ತೆ. ಸೊ ಓಕೆ. ಸೊ ಲೆನ್ಸ್ ಇನ್ನೇನು ಅಷ್ಟೊಂದೇನಿಲ್ಲ. ಸೊ ಇದನ್ನು ನಾವು ಬಾಡಿಗೆ ಹಾಕ್ಬಿಟ್ಟು ಬ್ಯಾಟ್ರಿ ಹಾಕ್ಬಿಟ್ಟು ನೋಡೋಣ. ಬಟ್ ಬ್ಯಾಟ್ರಿ ಚಾರ್ಜ್ ಆಗಬೇಕು. ಸೊ ಕಂಪ್ಲೀಟ್ ಇದರದ್ದು ಅಸೆಂಬ್ಲಿ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಅನ್ಬಾಕ್ಸಿಂಗ್ ಮಾಡೋಣ. ಸೊ ದಿಸ್ ಇಸ್ ಇದು